ನಾವು ಇಲ್ಲಿದ್ದೇವೆ. ಇದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳ್ಬೇಕಂದ್ರೆ ವಿ ಆರ್ ಹಿಯರ್. ವಿ ಆರ್ ಹಿಯರ್ ಅಂದರೆ ನಾವಿಲ್ಲಿದ್ದೇವೆ. ನೀವು ಇಲ್ಲಿದ್ದೀರಿ. ಯು ಆರ್ ದೇರ್. ಯು ಆರ್ ದೇರ್. ನೀವಿಲ್ಲಿದ್ದೀರಿ. ಅವರುಗಳೆಲ್ಲರೂ ಇಲ್ಲಿದ್ದಾರೆ. ಈ ವಾಕ್ಯಗೆ ದೇ ಆರ್ ಆಲ್ ಹಿಯರ್. ದೇ ಆರ್ ಆಲ್ ಹಿಯರ್. ನೆಕ್ಸ್ಟ್, ಅವನು ತನ್ನ ಕಾರನ್ನು ರಿಪೇರಿ ಮಾಡಿಕೊಳ್ಳಬೇಕು. ಈ ವಾಕ್ಯಗೆ ಹಿ ಮಸ್ಟ್ ರಿಪೇರ್ ದ ಕಾರ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಅವನು ತನ್ನ ಕಾರನ್ನು ತೊಳೆಯಬೇಕು. ಈ ವಾಕ್ಯಗೆ ಇಂಗ್ಲೀಷ್ನಲ್ಲಿ ಹೇಳಬೇಕು ಹಿ ಮಸ್ಟ್ ವಾಶ್ ದ ಕಾರ್. ಹಿ ಮಸ್ಟ್ ವಾಶ್ ದ ಕಾರ್. ನೆಕ್ಸ್ಟ್, ಅವಳು ಮನೆಯನ್ನು ಸ್ವಚ್ಛಗೊಳಿಸಬೇಕು. ಈ ವಾಕ್ಯಗೆ ಸಿ ಮಸ್ಟ್ ಕ್ಲೀನ್ ದ ಅಪಾರ್ಟ್ಮೆಂಟ್. ಸಿ ಮಸ್ಟ್ ಕ್ಲೀನ್ ದ ಅಪಾರ್ಟ್ಮೆಂಟ್. ನಾವು ಈ ಕೂಡಲೇ ಶಾಲೆಗೆ ಹೋಗಬೇಕು. ಈ ವಾಕ್ಯಗೆ ವಿ ಮಸ್ಟ್ ಗೋ ಟು ಸ್ಕೂಲ್ ಆಟ್ ಒನ್ಸ್ ಅಂತ ಹೇಳಬೇಕು. ನೆಕ್ಸ್ಟ್, ನಾನು ಆ ಕಾಗದವನ್ನು ಕಳುಹಿಸಬೇಕು. ನಾನು ಆ ಕಾಗದವನ್ನು ಕಳುಹಿಸಬೇಕು. ಐ ಮಸ್ಟ್ ಪೋಸ್ಟ್ ದ ಲೆಟರ್. ಐ ಮಸ್ಟ್ ಪೋಸ್ಟ್ ದ ಲೆಟರ್ ಅಂತ ಹೇಳಬೇಕು. ನಾನು ಆ ವಸತಿ ಗೃಹಕ್ಕೆ ಹಣ ಕೊಡಲೇಬೇಕು. ಐ ಮಸ್ಟ್ ಪೇ ದ ಹೋಟೆಲ್. ಐ ಮಸ್ಟ್ ಪೇ ದ ಹೋಟೆಲ್. ಎಂದಿಗೂ ನನಗೆ ಸುಳ್ಳು ಹೇಳಬೇಡ. ಈ ವಾಕ್ಯನ ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳ್ಬೇಕಂದ್ರೆ ನೆವರ್ ಲೈ ಟು ಮೀ. ನೆವರ್ ಲೈ ಟು ಮೀ ಅಂತ ಹೇಳಬೇಕು. ಕೈ ತೆಗಿ ಅಲ್ಲಿಂದ. ಕೈ ತೆಗಿ ಅಲ್ಲಿಂದ ಅನ್ನೋಕ್ಕೆ ಟೇಕ್ ಆಫ್ ಯುವರ್ ಹ್ಯಾಂಡ್. ಟೇಕ್ ಆಫ್ ಯುವರ್ ಹ್ಯಾಂಡ್. ತುಂಬ ತಿನ್ನಬೇಡ ಅಥವಾ ಜಾಸ್ತಿ ತಿನ್ನಬೇಡ ಅಂತ ಹೇಳ್ತೀವಲ್ಲ, ಅದನ್ನು ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳ್ಬೇಕಂದ್ರೆ ಡೋಂಟ್ ಈಟ್ ಟೂ ಮಚ್. ಡೋಂಟ್ ಈಟ್ ಟೂ ಮಚ್ ಅಂತ ಹೇಳಬೇಕು. ಹಿಂಸಾತ್ಮಕ. ಹಿಂಸಾತ್ಮಕ ಇದನ್ನು ವೈಲೆಂಟ್. ವೈಲೆಂಟ್ ಅಂತ ಕರಿತೀವಿ. ಅರ್ಹ. ಅರ್ಹ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಎಲಿಜಿಬಲ್. ಎಲಿಜಿಬಲ್ ಅಂದರೆ ಅರ್ಹ. ಸ್ವೀಕರಿಸು. ಸ್ವೀಕರಿಸು. ಈ ವಾಕ್ಯಗೆ ಆಕ್ಸೆಪ್ಟ್. ಆಕ್ಸೆಪ್ಟ್ ಅಂತ ಹೇಳ್ತೀವಿ. ಹೊರತುಪಡಿಸಿ. ಹೊರತುಪಡಿಸಿ. ಈ ವಾಕ್ಯಗೆ ಎಕ್ಸೆಪ್ಟ್. ನೋಡಿ ಅಲ್ಲಿ ಆಕ್ಸೆಪ್ಟ್, ಇಲ್ಲಿ ಎಕ್ಸೆಪ್ಟ್ ಸ್ಪೆಲ್ಲಿಂಗನ್ನು ಗಮನಿಸಿ ಸ್ನೇಹಿತರೆ. ಎಕ್ಸೆಪ್ಟ್ ಅಂದರೆ ಹೊರತುಪಡಿಸಿ. ದತ್ತು ತೆಗೆದುಕೋ. ದತ್ತು ತೆಗೆದುಕೋ. ಈ ವಾಕ್ಯಗೆ ಅಡಾಪ್ಟ್. ಅಡಾಪ್ಟ್ ಅಂತ ಹೇಳ್ತೀವಿ. ಸ್ವಲ್ಪ ಸ್ಪೆಲ್ಲಿಂಗ್ ಮೇಲೆ ಗಮನ ಇರಲಿ. ಇಲ್ಲಿ ನಿಪುಣ. ನಿಪುಣ ಅನ್ನೋಕ್ಕೆ ಇಂಗ್ಲೀಷ್ನಲ್ಲಿ ಅಡ್ಯಾಪ್ಟ್. ಅಡ್ಯಾಪ್ಟ್ ಅಂತ ಹೇಳ್ತೀವಿ. ಅಲ್ಲಿ ಅಡಾಪ್ಟ್ ಅಂದರೆ ದತ್ತು ತೆಗೆದುಕೊಳ್ಳೋದು, ಇಲ್ಲಿ ಅಡ್ಯಾಪ್ಟ್ ಅಂದರೆ ನಿಪುಣ. ವ್ಯತ್ಯಾಸ ಗಮನಿಸಿ. ಅಣುಕಿಸು. ಅಣುಕಿಸು ಅಥವಾ ಹಂಗಿಸು ಅಂತೀವಲ್ಲ, ಈ ವಾಕ್ಯನ ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳ್ತೀವಂದ್ರೆ ಅಣುಕಿಸು ಅನ್ನೋಕ್ಕೆ ಮೋಕ್. ಮೋಕ್ ಅಂದರೆ ಎರಡು ಥರ ಟೆಸ್ಟ್ ಅದು ಮಾಡುವಾಗ, ಎಕ್ಸಾಮ್ ಟೆಸ್ಟ್ ಮಾಡುವಾಗೂ ಬಳಸ್ತೀವಿ. ಪ್ರಮಾಣ ಪತ್ರ. ಪ್ರಮಾಣ ಪತ್ರಕ್ಕೆ ಸರ್ಟಿಫಿಕೇಟ್ ಅಂತ ಹೇಳ್ತೀವಿ. ಸರ್ಟಿಫಿಕೇಟ್. ಗೊತ್ತಾಯಿತು. ಗೊತ್ತಾಯಿತು. ಈ ವಾಕ್ಯನ ಗಾಟ್ ಇಟ್. ಗಾಟ್ ಇಟ್. ನನಗೆ ಅರ್ಥವಾಗಲಿಲ್ಲ. ಈ ವಾಕ್ಯನ ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳೋದಂದ್ರೆ ಐ ಡಿಡ್ ನಾಟ್ ಗೆಟ್ ಇಟ್. ಐ ಡಿಡಂಟ್ ಗೆಟ್ ಇಟ್ನು ಅಂತೀವಿ. ನನಗೆ ಸಾಕಾಗಿದೆ. ನನಗೆ ಸಾಕಾಗಿದೆ. ಐ ಆಮ್ ಫೆಡ್ ಅಪ್. ಐ ಆಮ್ ಫೆಡ್ ಅಪ್ ಅಂತ ಹೇಳ್ತೀವಿ. ಅವನನ್ನು ಒಳಗೆ ಬಿಡಿ. ಅವನನ್ನು ಒಳಗೆ ಬಿಡಿ. ಲೆಟ್ ಹಿಮ್ ಇನ್. ಲೆಟ್ ಹಿಮ್ ಇನ್. ಅವನನ್ನು ಒಳಗೆ ಬಿಡಿ. ನಾನು ನೆನಪಿಸಿಕೊಂಡೆ. ಈ ವಾಕ್ಯಗೆ ಐ ರೀಕಾಲ್ಡ್. ಐ ರೀಕಾಲ್ಡ್. ವಿವಾದ. ವಿವಾದ. ಈ ವಾಕ್ಯನ ಕಾಂಟ್ರವರ್ಷರಿ. ಕಾಂಟ್ರವರ್ಷರಿ ಅಂತ ಹೇಳ್ತೀವಿ.
ನೈತಿಕವಾಗಿ. ಮಾರಲಿ ಅಂದರೆ ನೈತಿಕವಾಗಿ. ಭಾಗಶಃ ಪಾರ್ಟ್ಲಿ ದೇಶಭಕ್ತ ಅನ್ನಕ್ಕೆ ಪೆಟ್ರಾಯ್ಟ್ ಅಂತ ಕರಿಬೇಕು. ಶ್ರೇಷ್ಠತೆ ಅನ್ನಕ್ಕೆ ನೋಬೆಲ್ ಪ್ರಶಸ್ತಿ ಅದತ್ತೀವಲ್ಲ ಆ ಥರ. ಒಂದು ನಿರ್ಧಾರ ಮಾಡಿ, ಇದನ್ನು ಇಂಗ್ಲೀಷ್ನಲ್ಲಿ ಮೇಕ್ ಎ ಡಿಸಿಷನ್ ಅಂತ ಹೇಳ್ತೀವಿ. ಏನೂ ಬದಲಾಗಿಲ್ಲ, ನಥಿಂಗ್ ಹ್ಯಾಸ್ ಚೇಂಜ್ಡ್ ಅಂತ ಹೇಳ್ತೀವಿ. ಎಲ್ಲವೂ ಚೆನ್ನಾಗಿ ಕಾಣುತ್ತಿದೆ, ಈ ವಾಕ್ಯಗೆ ಇಂಗ್ಲೀಷ್ನಲ್ಲಿ ಹೇಳ್ತೀವಿ ಎವ್ರಿಥಿಂಗ್ ಲುಕ್ಸ್ ಗುಡ್ ಅಂತ. ಸುತ್ತಲೂ ನೋಡುತ್ತಲೇ ಇರಿ, ಈ ವಾಕ್ಯಗೆ ಕೀಪ್ ಲುಕಿಂಗ್ ಅರೌಂಡ್. ಏನೂ ಸರಿ ಅನ್ನಿಸುತ್ತಿಲ್ಲ ಅನ್ನಕ್ಕೆ ನಥಿಂಗ್ ಫೀಲ್ಸ್ ರೈಟ್. ಸಮಯ ಎಲ್ಲವನ್ನು ಗುಣಪಡಿಸುತ್ತದೆ. ಟೈಮ್ ಹೀಲ್ಸ್ ಎವ್ರಿಥಿಂಗ್. ನನಗದು ವಾಪಸ್ ಬೇಕು ಅಥವಾ ಮರಳಿ ಬೇಕು ಅನ್ನಕ್ಕೆ ಐ ವಾಂಟ್ ಇಟ್ ಬ್ಯಾಕ್. ಬೇಗ ಹುಷಾರಾಗು ಅಥವಾ ಆರಾಮಾಗು ಅಂತೀವಲ್ಲ, ಗೆಟ್ ವೆಲ್ ಸೂನ್. ನನಗೆ ನಿಜ ಹೇಳು, ಸತ್ಯ ಹೇಳು, ಟೆಲ್ ಮಿ ದ ಟ್ರೂತ್.